ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಕೋರಮಂಗಲದಲ್ಲಿ ನಡೆದಂತ ಒಂದು ಘಟನೆ ತುಂಬಾ ಬೇಜಾರಾಗಿದೆ ನನಗೆ ಎಲ್ಲ ಕನ್ನಡಿಗರೆಲ್ಲರೂ ಬೇಜಾರಾಗುವಂತ ಒಂದು ಸಂಗತಿ ನಡೆದೈತೆ. ಅದು ನಾವು ಇವತ್ತು ಮಾತಾಡ್ಕೊಳ್ಳೋಣ. ಹೌದು, ಏನಂತಂದ್ರೆ ಕೋರಮಂಗಲದಲ್ಲಿ ಒಂದು ಹೋಟ್ಲಲ್ಲಿ ಒಂದು ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಕನ್ನಡಿಗ ಮಾದರ್ ಚೋದ್ ಅಂತೇಳಿ ನಾರ್ತ್ ಅವರು. ಸೊ ಇದನ್ನ ಫೇಸ್ಬುಕ್ ಅಲ್ಲಿ ಒಂದು ವ್ಯಕ್ತಿ ಈ ತರ ನಾರ್ತ್ ಅವರಿಂದ ಕನ್ನಡದವ್ರಿಗೆ ಯಾವಾಗ್ಲೂ ಅವಮಾನಗಳು ನಡೀತಾ ಇದೆ ಅಂತೇಳಿ ಹಾಕಿ ಸ್ಪ್ರೆಡ್ ಮಾಡಿದ್ದ. ಅದು ಸ್ಪ್ರೆಡ್ ಮಾಡಿದಾನೆ, ತುಂಬಾ ಜನ ನೋಡಿದ್ದಾರೆ. ಆದ್ರೆ ಆ ಕೋರಮಂಗಲದ ಹತ್ರ ಇರೋ ಕನ್ನಡಿಗರು ಸಹ ಆ ಹೋಟ್ಲ್ ಹತ್ರ ಹೋಗಿ ಇದೇನು ಅಂತ ಕೇಳಕ್ಕೆ ಧೈರ್ಯ ಮಾಡ್ಲಿಲ್ಲ. ಇದು ಒಂದು ಬೇಜಾರ್ ಮಾಡ್ಕೊಬೇಕು. ನಾವೆಲ್ಲ ಯೋಚನೆ ಮಾಡ್ಬೇಕು, ನಾವು ಎಲ್ಲಿದ್ದೀವಿ, ಏನು ನಾವು ಕರ್ನಾಟಕದಲ್ಲಿ ಇದ್ದೀವಾ, ಇಲ್ಲ ಹೊರ ರಾಜ್ಯದಲ್ಲಿ ನಾವಿದ್ದೀವಾ, ಇಲ್ಲ ಅವ್ರು ಬಂದು ಇಲ್ಲಿದಾರ, ಏನು ಕನ್ನಡಿಗ ಮಾದರ್ ಚೋದ್ ಅಂದ್ರೆ ಇದಕ್ಕಿನ್ನ ಒಂದು ಕೆಟ್ಟದ್ದು ಇನ್ನೇನ್ ಅನ್ಬೇಕು? ನಾವು ಇದಕ್ಕೂ ನಾವು ರಿಯಾಕ್ಟ್ ಆಗ್ಲಿಲ್ಲ, ಯಾರೋ ರಕ್ಷಣಾ ವೇದಿಕೆಯವರೇ ಬರ್ಬೇಕು ಅಥವಾ ಇನ್ನೊಂದು ಮೀಡಿಯಾದವರೇ ಬರ್ಬೇಕು, ಇನ್ನೊಬ್ರೇ ಬರ್ಬೇಕು ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇನ್ ಕೆಲವು ದಿನ ಹೋದ್ಮೇಲೆ ಏನಾಗುತ್ತಂತಂದ್ರೆ, ಕನ್ನಡ ಒಂದು ಬೆಂಗಳೂರಲ್ಲಿ ಮೊದ್ಲು ಕನ್ನಡ ಮಾತಾಡ್ತಾ ಇದ್ರಿ ಇಂಥ ವರ್ಷದಲ್ಲಿ ಅನ್ನೋ ಮಾತಿಗೆ ಬಂದ್ಬಿಡುತ್ತೆ. ನಾರ್ತ್ ಅವ್ರ ಹಾವಳಿ ತುಂಬಾ ಆಗ್ತಾ ಇದೆ, ಒಂದಲ್ಲ ಎರಡಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಬಂದು ಇರ್ತಾ ಇದ್ದಾರೆ. ಇರ್ಲಿ, ಇದು ನಮ್ಮ ಭಾರತ ದೇಶ, ಎಲ್ರೂ ಇರೋ ಹಕ್ಕು, ಎಲ್ಲಿ ಬೇಕಾದ್ರೂ ಇರೋ ಹಕ್ಕು ಪ್ರತಿಯೊಬ್ಬರಿಗೂ ಐತೆ, ಇರ್ಲಿ. ಅದಕ್ಕೆ ನಾವು ಯಾರು ವಿರುದ್ಧ ಅಲ್ಲ, ನಾನು ವಿರುದ್ಧ ಅಲ್ಲ. ಆದ್ರೆ ಇಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ಇಲ್ಲಿ ಕನ್ನಡ ಮಾತಾಡ್ಬೇಕು, ಕನ್ನಡ ಕಲಿಬೇಕು ಅನ್ನೋ ಯೋಚನೆ ಕೂಡ ಇಲ್ಲ ಅವ್ರಿಗೆ. ಅದು ಇಲ್ದೇ ಇದ್ರು ಪರವಾಗಿಲ್ಲ, ಎಲ್ಲೋ ಸರಿ ಬಿಡು, ಅವ್ರಿಗೆ ಬರಲ್ವೇನೋ ಮಾತಾಡಲ್ವೇನೋ ಅನ್ಕೊಬಹುದು. ಸಾಲದಿದ್ದಕ್ಕೆ ಕನ್ನಡದವ್ರನ್ನ ಈ ರೀತಿ ಬೈತಾ ಇರೋದು ತುಂಬಾ ನೀವು ಯೋಚನೆ ಮಾಡ್ಬೇಕು. ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ನಿಮ್ ಏರಿಯಾದಲ್ಲಿ ಏನಾದ್ರೂ ಈ ತರ ನಡೆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ತಿಳಿಸ್ತಾ ಇದ್ದೀರಾ ಇಲ್ವಾ? ಏನು ಎಲ್ಲ ಪ್ರತಿಯೊಬ್ರು ಪೊಲೀಸ್ ಅವರೇ ನೋಡ್ಬೇಕು, ಅಥವಾ ಯಾವ್ದೋ ಒಂದು ಮೀಡಿಯಾ ಚಾನಲ್ ಬಂದು ನೋಡ್ಬೇಕು, ಅಥವಾ ಯಾರೋ ರಕ್ಷಣಾ ವೇದಿಕೆಯವರೇ ಬಂದ್ ಮಾಡ್ಬೇಕು? ನಮ್ಗ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಮ್ಗ್ ಜವಾಬ್ದಾರಿ ಇಲ್ವಾ? ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲರೂ ಎಲ್ಲೋ ಒಂದ್ ಕಡೆಯಿಂದ ಬಂದು ಸೆಟ್ಲ್ ಆಗಿರೋರೆ. ಬೆಂಗಳೂರು ಅಂದ್ಮೇಲೆ ಬೆಂದಕಾಳೂರು ಇದ್ದಾಗ ಇಷ್ಟು ಜನ ಇರ್ಲಿಲ್ಲ, ಈಗ ಬೆಂಗಳೂರು ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇರೆ ಆಗ್ಬಿಟ್ಟಿದೆ. ಅಂತ ಸಂದರ್ಭದಲ್ಲೂ ಕೂಡ ನಾವು ಕನ್ನಡದ ಬಗ್ಗೆ ಮಾತಾಡಲ್ಲ, ಕನ್ನಡದ ಬಗ್ಗೆ ನಾವು ಏನು ನಮ್ಗೆ ಇದು ಬೇಕಾಗಿಲ್ಲ, ನಮ್ ಕೆಲಸ ನಾವು ಮಾಡ್ಕಂತೀವಿ, ಕನ್ನಡ ಯಾರು ಮಾತಾಡ್ಲಿ ಯಾರು ಬಿಡ್ಲಿ. ಎಷ್ಟು ದಿವಸ ಹಿಂಗೆ ಇರ್ತೀರಾ? ಒಂದು ಸಲ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕೋರಮಂಗಲದಲ್ಲಿ ನಡೆದಾಗ ಒಂದು ಮೀಡಿಯಾ ಒಂದು ರಿಪೋರ್ಟರ್ ಒಂದು ಪರ್ಸನ್ ಕೇಳ್ತಾರೆ ಕನ್ನಡದವ್ರನ್ನ. ಅವ್ರು ಬೇಜಾರ್ ಮಾಡ್ಕೊಂಡಿರೋ ಸಂಗತಿ ಏನ್ ಗೊತ್ತಾ ನಿಮ್ಗೆ? ಈ ರೀತಿ ಬೋರ್ಡ್ ನೋಡಿ ಸುಮಾರು ಜನ ಕನ್ನಡಿಗರು ಬಂದಿಲ್ಲಿ ನಿಂತ್ಕೊಂತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಯಾರು ಬರ್ಲಿಲ್ಲ. ಇದು ನನ್ಗೆ ಬೇಜಾರಾಗಿರೋ ಸಂಗತಿ ಅಂತ ಆ ವ್ಯಕ್ತಿ ಮಾತಾಡ್ತಾನೆ. ಎಷ್ಟು ಬೇಜಾರ್ ನೋಡಿ. ಕನ್ನಡ ಉಳಿಬೇಕಾ ಬೇಡವಾ? ಎಲ್ಲೋ ಒಂದ್ ಕಡೆ ಕನ್ನಡ ಈಗಾಗ್ಲೇ ನಮ್ಮ ಬೆಂಗಳೂರಲ್ಲಿ ಕನ್ನಡ ಸಿನಿಮಾಗಳು ಅಷ್ಟೊಂದು ಸದ್ದು ಮಾಡ್ತಾ ಇಲ್ಲ, ಬೇರೆ ಭಾಷೆ ಚಿತ್ರಗಳೇ ಸದ್ದು ಮಾಡ್ತಾ ಇದೆ. ನಾರ್ತ್ ಅವ್ರ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಕನ್ನಡ ಮಾತಾಡಿಸಿ ಅವ್ರ ಕೈಯಲ್ಲಿ. ನಾವು ಹಿಂದಿ ಮಾತಾಡೋದಲ್ಲ, ಫಸ್ಟ್ ಆ ಭಯ ಆಗಯ, ಆ ಭಯ ಚಲೆಗಯ. ಏನಿದು? ಅವ್ರ ಹತ್ರ ನಾವು ಕನ್ನಡ ಮಾತಾಡೋಣ. ನಮಗ್ ಹಿಂದಿ ಬಂದ್ರು ನಾವು ಹಿಂದಿ ಮಾತಾಡೋದು ಬೇಡ, ಅವ್ರ ಕೈಯಲ್ಲಿ ಕನ್ನಡ ಮಾತಾಡ್ಸೋಣ. ಕನ್ನಡದವ್ರನ್ನ ಈ ರೀತಿ ಕೆಟ್ಟ ಪದಗಳಿಂದ ಮಾತಾಡೋ ಪ್ರತಿಯೊಬ್ಬರಿಗೂ ನಾವು ಏನಾದ್ರೂ ಒಂದು ಪಾಠ ಕಲಿಸ್ಲೇಬೇಕು. ಅದು ಬಿಟ್ಬಿಟ್ಟು ಯಾರೋ ನೋಡ್ಕೊಂತಾರೆ ಬಿಡು, ನಮ್ದಲ್ಲ ಬಿಡುಗರು ಇದು. ಎಷ್ಟು ದಿನ ಹಿಂಗೆ ಇರ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಒಂದು ಎಷ್ಟು ಬೇಜಾರಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಬೇಜಾರಾಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನೀವೇ ಒಂದು ಜವಾಬ್ದಾರಿ ತಗೊಳ್ರಿ, ಕನ್ನಡ ಮಾತಾಡ್ಸ್ರಿ, ಕನ್ನಡ ಕಲ್ಸ್ರಿ. ಹೌದು, ಎಲ್ಲರೂ ಬದುಕೋಣ. ಇದು ಒಂದು ಮಿನಿ ಇಂಡಿಯಾ ಆಗ್ಬಿಟ್ಟಿದೆ ಬೆಂಗಳೂರು, ಮಿನಿ ಇಂಡಿಯಾ. ಇಲ್ಲಿ ಇಲ್ದೇ ಇರೋ ಭಾಷೆಯವರಿಲ್ಲ, ತೆಲುಗು, ತಮಿಳು, ಮರಾಠಿಗರು, ಇನ್ನೊಬ್ರು ಮತ್ತೊಂದು ತುಂಬಾ ಜನ ಇದ್ದಾರೆ. ಕನ್ನಡ ಮಾತಾಡ್ಸೋಣ. ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ ನಾನು, ನೆನ್ಪಿಟ್ಕೋ ಕನ್ನಡಿಗ, ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ನೀನ್ ಕನ್ನಡದವನಾದ್ರೆ ಇಲ್ಲಿರೋರಿಗೆ ಕನ್ನಡ ಕಲ್ಸು, ಇಲ್ಲಿರೋ ಬೇರೆ ಭಾಷೆ ಜನಗಳಿಗೆ ಕನ್ನಡ ಕಲ್ಸು, ಕನ್ನಡ ಮಾತಾಡೋರ ಹತ್ರ ಅವ್ರ ಕೈಯಲ್ಲಿ ಕನ್ನಡ ಮಾತಾಡ್ಸು.
ಅದ್ ಬಿಟ್ಬಿಟ್ಟು ನೀನು ಅವ್ರ ಭಾಷೆ ಮಾತಾಡೋದು, ಅವ್ರಿಗೆ ಬೇಕಾದಂಗೆ ನೀನಿರ್ಬೇಡ, ನಿನಗ್ ಬೇಕಾದಂಗೆ ಅವ್ರನ್ನ ನಿನ್ನ ದಾರಿಗೆ ತರ್ಸ್ಕೊ, ನಿನ್ನ ಭಾಷೆಗೆ ಮಾತಾಡ್ಸು, ಜವಾಬ್ದಾರಿ ತಗೋ. ಎಷ್ಟು ದಿನ ಯಾರೋ ಇನ್ನೊಬ್ರೆ ಮಾಡ್ಲಿ ಅಂತ ಬೇಡ. ದಯವಿಟ್ಟು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಇದಿನ್ನೂ ಚೆನ್ನಾಗಾಗ್ಲಿ, ಕನ್ನಡ ಮೂಲಕ ಚೆನ್ನಾಗಾಗ್ಲಿ ಅಷ್ಟೇ ಹೊರತು ಬೇರೆ ಭಾಷೆಗಳು ಮಾತಾಡ್ಕೊಂಡು ಬೇರೆ ಭಾಷೆಯವ್ರ ಕೈಯಲ್ಲಿ ನಮ್ಮನ್ನ ನಾವು ದೂಷಣೆ ಮಾಡಿಸ್ಕೊಳ್ಳೋ ಸ್ಥಿತಿನಲ್ಲಿ ನಾವು ಬದುಕೋದು ಬೇಡ. ಅದಕ್ಕಿಂತ ಕೆಟ್ಟ ಜೀವನ ಇನ್ನೊಂದು ಇರಲ್ಲ ಕನ್ನಡದವ್ರಿಗೆ. ನಾನು ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ಜವಾಬ್ದಾರಿ ತಗೊಳ್ರಿ, ಕನ್ನಡದಲ್ಲಿ ಮಾತಾಡ್ಸ್ರಿ, ಪ್ರತಿಯೊಬ್ಬರ ಕೈಯಲ್ಲಿ ಕನ್ನಡ ಉಳಿಸ್ರಿ. ಕೊನೆಗೆ ನಮ್ಗೆ ಬೇಲಾಡೋ ಪರಿಸ್ಥಿತಿ ಬಂದ್ಬಿಡ್ತು. ಗುರು ಕನ್ನಡ ಮಾತಾಡು, ಭಯ್ಯ ಕನ್ನಡ ಬಾತ್ಕೋರು, ಅಣ್ಣ ತೆಲುಗುವ್ರಿಗೂ ಹಂಗೆ, ತಮಿಳವ್ರಿಗೂ ಹಂಗೆ, ಕನ್ನಡದಲ್ಲಿ ಮಾತಾಡ್ರಿ ಅಂತ ಬೇಲಾಡ್ಕೊಳ್ಳೋ ಸಿಚುವೇಶನ್, ಈ ಪರಿಸ್ಥಿತಿಗಳು ನಮ್ಗೆ ಬರೋದ್ ಬೇಡ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಕನ್ನಡದವ್ರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಜವಾಬ್ದಾರಿ ತಗೊಳ್ಳಿ, ನಿಮ್ ಸ್ನೇಹಿತರಿಗೆ ತಗೊಳ್ರಿ. ಈ ತರ ಲಾಸ್ಟ್ ಟೈಮ್ ಹಂಗೆ ಒಬ್ಬ ಕನ್ನಡದ ಸ್ವಿಗ್ಗಿ ಹುಡುಗನ ಹೊಡಿತಾ ಇದ್ರೆ, ನಾರ್ತ್ ಅವ್ರು ಹೊಡಿತಾ ಇದ್ರೆ ನೋಡ್ಕೊಂಡು ನಿಂತವ್ರೆ ಸುತ್ತಮುತ್ತ ಇರೋ ಕನ್ನಡದವ್ರು. ಏನು ಪರಿಸ್ಥಿತಿ ಗುರು, ನಮ್ಮ ಕನ್ನಡದವ್ರನ್ನ ಹೊಡಿತವ್ರೆ, ಯಾಕೆ ಹೊಡಿತಾ ಇದ್ದೀರಾ ಅಂತ ವಿಚಾರಿಸೋ ನಮ್ಗೆ ಮಾನವತ್ವ ಇಲ್ವಾ? ಈ ತರದ ಸಿಚುವೇಶನ್ಗಳು ನಡೀತಾ ಇದೆ, ಇವನ್ನೆಲ್ಲ ನಾವು ನಿಲ್ಸ್ಬೇಕು, ನಾವು ಜವಾಬ್ದಾರಿ ತಗೊಳ್ಳೋಣ. ಒಂದ್ ಮಾತು ಕೇಳೋದ್ರಲ್ಲಿ ಏನಿದೆ ಹೇಳ್ರಿ? ಏನ್ ಗುರು ಈ ಬೋರ್ಡ್ ಏನು, ಕನ್ನಡಿಗ ಮಾದರ್ಚೋದು ಈ ಬೋರ್ಡ್ ಏನು ಕೇಳ್ರಿ. ಯಾರೇನ್ ಸಾಯಿಸಲ್ಲ ಕೇಳಿದ ತಕ್ಷಣ. ಅದನ್ನ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕಿ ನಮ್ಮಂತ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಯಾರೋ ಒಬ್ರು ಸೇರ್ತಾರೆ, ಯಾರೋ ಒಬ್ರು ಅದನ್ನ ನಿಲ್ಲಿಸ್ತಾರೆ, ನಮ್ಗೆ ಯಾಕೆ ಅಂತ ದಯವಿಟ್ಟು ಹೋಗ್ಬೇಡಿ ಪ್ಲೀಸ್. ಕನ್ನಡಿಗ ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ, ನೀನು ಜವಾಬ್ದಾರಿ ತಗೋ, ಆಯ್ತಾ? ದಯವಿಟ್ಟು